ಈಗ ಜನರಲ್ ಆಗಿ ಯೂಸ್ ಮಾಡೋ ಒಂದು 4-5 ಮುದ್ರೆಗಳನ್ನ ನಮ್ಮ ವ್ಯೂವರ್ಸಿಗೆ ತೋರಿಸ್ತೀರಾ? ಖಂಡಿತ. ಯೂಶಲಿ ನೋಡಿ, ಗ್ಯಾಸ್ಟ್ರೈಟಿಕ್ಸ್ ಪ್ರಾಬ್ಲಮ್ಮು, ಸೊ ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮಲ್ಲಿರೋರಿಗೆ, ಮತ್ತು ಹಾಗೆ ನಾರ್ಮಲ್ ಡೆಲಿವರಿಗೆ ಯೂಸ್ ಆಗೋದಕ್ಕೆ ಅಪಾನ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಅಪಾನ ಮುದ್ರೆಯಿಂದ ಏನಾಗುತ್ತೆ ಅಂತಂದರೆ ಲೂಸ್ ಟೂಲ್ಸ್ ಬರೋದಕ್ಕೆ, ಸೊ ಅದೇ ರೀತಿಯಾಗಿ ಅಂದರೆ ಏನು ಅಪಾನ ವಾಯು ಅನ್ನೋದಿದೆ ಅದು ಸರಾಗವಾಗಿ ಅರಿಯೋದಕ್ಕೆ ಈ ಒಂದು ಮುದ್ರೆ ಸಹಾಯಕಾರಿಯಾಗಿದೆ. ಸೊ ಅಪಾನ ಮುದ್ರೆ ಹೇಗಪ್ಪ ಮಾಡೋದು ಅಂದರೆ, ಮೊದಲಿಗೆ ಏನು ಮಾಡಬೇಕು ಅಂದರೆ, ಈ ಪೃಥ್ವಿ ತತ್ವ ಇರುವಂಥದ್ದು, ಸೊ ಹಾಗೆ ಈ ಒಂದು ಆಕಾಶ ತತ್ವ ಇರುವಂಥ ಮಧ್ಯದ ಬೆರಳು, ಸೊ ಅದೇ ರೀತಿಯಾಗಿ ಹೆಬ್ಬೆರಳನ್ನ ಈ ರೀತಿಯಾಗಿ ಜಿಂಕೆ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ ಇದನ್ನು. ಸೊ ಈ ರೀತಿಯಾಗಿ ಅಪಾನ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಈ ಮುದ್ರೆನ ನೀವು ಪದ್ಮಾಸನದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ತೊಡೆ ಮೇಲೆ ಇಟ್ಕೊಂಡು ಬ್ರೀತ್ನ ಇನ್ಹೇಲ್ ಮತ್ತು ಎಕ್ಸೇಲು ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ ತೊಗೊಂಡು ಹೋಲ್ಡ್ ಮಾಡಿ, ಅಂದರೆ ಇಷ್ಟೇ ಪ್ರಮಾಣ ಅನ್ನೋದಿಲ್ಲ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ ತೊಗೊಂಡು ಬ್ರೀತ್ ಹೋಲ್ಡ್ ಮಾಡಿ. ಸೊ ಬ್ರೀತ್ ಔಟ್ ಆಗಿ ಬ್ರೀತ್ ಇನ್ಹೇಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅಪಾನ ಮುದ್ರೆಯ ಸಹಾಯದಿಂದ ಯಾವುದೇ ರೀತಿಯಾಗಿ ಅಂದರೆ ಅಪಾನ ವಾಯುಗೆ ಸಂಬಂಧಪಟ್ಟಿದ್ದು, ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಅದೇ ರೀತಿಯಾಗಿ ಮೇಯ್ನಾಗಿ ಕಾನ್ಸ್ಟಿಪೇಷನ್ ಇರೋರಿಗೆ ಈ ಒಂದು ಮುದ್ರೆ ತುಂಬಾ ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ತಿಳಿಬಹುದಾಗಿದೆ.